ಬರದ ನಿರ್ವಹಣೆಗೆ ಕಾಸಿಲ್ಲ ಅನ್ನುವಂಥ ಟೀಕೆ ಟಿಪ್ಪಣಿಗಳನ್ನು ಮಾಡೋದಕ್ಕೆ ನಿಮಗೆ ನೈತಿಕತೆ ಇದೆಯಾ ಬಿಜೆಪಿ ವಕ್ತಾರರೇ? ನೋಡಿ, ಈಗ ತುಂಬ ಇದನ್ನು ನಾನು ಕೆಲವು ವಕ್ತಾರಗಳಾಗಿರ್ಬೋದು, ಕೆಲವೊಂದು ಕಾಂಗ್ರೆಸ್ ನಾಯಕರುಗಳು ಕೇಂದ್ರದ ಮೇಲೆ ಆರೋಪ ಮಾಡ್ತಾ ಇದ್ರು. ಹೌದು ನೋಡಿ, ನಾವು ಕೆಲವು 10 ವರ್ಷಗಳ ಏನು ನಾವು ತುಲನೆ ಮಾಡಿದಂಥ ಸಂದರ್ಭದಲ್ಲಿ ಹಿಂದೆ 2004 ಮತ್ತು 2014ರವರೆಗೆ NDRF ಹಣ ಬಂದಿರತಕ್ಕಂಥದ್ದು ಅಲ್ಲಲ್ಲ, ಅದೇ ಸರ್, ನಾನೊಂದು ಟ್ಯಾಲಿ ಹೇಳ್ತೀನಿ ಸರ್. ಸರ್ ಅದೇ ಸರ್ ಕೇಳಿರೋದು ಅಲ್ಲ ಸರ್, ಕೇಂದ್ರದಿಂದ ಎಷ್ಟು ಬಂದಿದೆ ಅಂತ ನೋಡಿ. ನಾವು ಕೇಳಿರೋದು 1800 ಕೋಟಿ ಕೇಳದಂತ ಸಂದರ್ಭದಲ್ಲಿ ಅವರು ಹಾಕಿರ್ತಕ್ಕಂಥದ್ದು ಬರೀ 350 ಕೋಟಿ ಹಾಕಿದ್ದಾರೆ. 350 ಕೋಟಿ ಇದು ನಾನು ದಾಖಲೆದು ಹೇಳ್ತಾ ಇರೋದು. ನಂತರದಲ್ಲಿ ನಾವು NDRF ಈ 10 ವರ್ಷ, ಕಳೆದ 10 ವರ್ಷದಲ್ಲಿ NDRF ಹಣ ಎಷ್ಟು ಬಂದಿದೆ ಅಂದ್ರೆ 9073 ಕೋಟಿ ಬಂದಿದೆ. ಟೋಟಲ್ NDRF ಹಣ ಬಂದಿರತಕ್ಕಂಥದ್ದು 2014ರಿಂದ 24ರವರೆಗೆ. ಆಯ್ತು, ಅಷ್ಟು ಬಂದಿದೆಯಲ್ಲ. ನಾನು ಹೇಳ್ತಿರೋದು ಪಡ್ಕೋಬೇಕು, ಕೇಂದ್ರದಿಂದ ಬೇಡಿ ಪಡ್ಕೋಬೇಕು. ಇಲ್ಲ, ಆಯ್ತು, ಕೇಳಕಿರು ಪಡ್ಕೊಳ್ಳಿ. ನೋಡಿ, ಈಗ ಸಮಗ್ರವಾಗಿ ನೋಡಿ, ಇವತ್ತಿನ ಬರ ಏನ್ ಮಾಡ್ತಾ ಇದಾರಲ್ವಾ, ಯಾವ ಉಸ್ತುವಾರಿ ಸಚಿವರುಗಳು ಭೇಟಿ ಕೊಟ್ಟಿದ್ದಾರೆ ಜಿಲ್ಲಾ ಇದಕ್ಕೆ? ಹೋಗಿದ್ರಲ್ಲ, ಸರಿಯಾದ ಅಧಿಕಾರಿಗಳು, ಇವತ್ತಿನ ಅಧಿಕಾರಿಗಳು ಹೇಳ್ತಾರೆ, ಸಚಿವರುಗಳು ಸುಮ್ಮನೆ ಕಾಟಾಚಾರಕ್ಕೆ ಹೋಗಿ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಪ್ರತಿ ತಾಲೂಕುಗಳಿಗೆ ಹೋಗಿದಾರ. ಅವ್ರು ಇರತಕ್ಕಂತ ಜಿಲ್ಲೆಯ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾದವರು ಆ ಜಿಲ್ಲೆಯ ಪ್ರತಿ ತಾಲೂಕುಗಳಿಗೆ ಭೇಟಿ ಕೊಟ್ಟಿದಾರ. ಅದು ಅವ್ರ ಕರ್ತವ್ಯ ಅಲ್ವಾ? ಎಷ್ಟು ಸಚಿವರನ್ನ ಉಸ್ತುವಾರಿ ಮಾಡಿದ್ರು ಒಂದೊಂದು ಜಿಲ್ಲೆಗೆ? ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರಲ್ಲ DK ಶಿವಕುಮಾರ್ ಅವರು, 3-4 ಸಚಿವರನ್ನ. ಅದನ್ನೇ ಆಯ್ತು, ನಿಮ್ಮಂತೆ ಹೋಗಿದ್ದಾರೆ, ಓಕೆ, ಹೋಗಿದ್ದಾರೆ, ಆಯ್ತಾ. ಆದ್ರೆ ಇರ್ತಕ್ಕಂಥದ್ದು ಎಷ್ಟು ತಾಲೂಕುಗಳು? 236 ತಾಲೂಕುಗಳಲ್ಲಿ ಮಾಡಿದ್ದು. ಆಯ್ತು, ಜಿಲ್ಲೆ ಆಯ್ತು. ಟೋಟಲ್ ಇರ್ತಕ್ಕಂಥ 236 ತಾಲೂಕುಗಳಲ್ಲಿ ಎಷ್ಟು ತಾಲೂಕುಗಳನ್ನ ಇವರು ಬರ ಅಂತ ಘೋಷಣೆ ಮಾಡಿದ್ದಾರೆ? ಅದನ್ನ ಇರ್ತಕ್ಕಂಥದ್ದು ನಾವು ಈಗ ಆಯ್ತು, ಅದನ್ನು ಇವ್ರು ಹೇಳ್ದಂಗೆ ಮಳೆ ಮಾಪನ ಕೇಂದ್ರಗಳು ಎಷ್ಟು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ? ಬರ ಘೋಷಣೆ ಮಾಡಬೇಕು ಅಂತಂದ್ರೆ ಮಳೆ ಮಾಪನ ಕೇಂದ್ರಗಳು ಇದೆಯಲ್ಲ, ಸರಿಸುಮಾರು 6000ಕ್ಕೂ ಹೆಚ್ಚಿನ ಮಳೆ ಮಾಪನ ಕೇಂದ್ರಗಳಿದೆ. ಅದರಲ್ಲಿ ಕಾರ್ಯನಿರ್ವಹಿಸಲಾರದ್ದು 3000ಕ್ಕೂ ಹೆಚ್ಚು ಮಳೆ ಮಾಪನ ಕೇಂದ್ರಗಳೇ ಕಾರ್ಯನಿರ್ವಹಿಸ್ತಾ ಇಲ್ಲ. ಹಾಗಾದ್ರೆ ನೀವು ಬರ ಅಂತ ಹೇಗೆ ಘೋಷಣೆ ಮಾಡ್ತೀರಾ? ಉತ್ತರ ಕೊಡ್ಬೇಕಲ್ಲ ಜನರಿಗೆ. ಸುಮ್ಮನೆ ಬರ ಅಂತೇಳಿ ನೀವು ಲೇಖಿ ಒಳಗೆ ಬರ್ಕೊಂಡ್ ಬರೋದಲ್ಲ. ನಿಮ್ಮ ಸಚಿವರಾಗಿ ಅಥವಾ ಅಧಿಕಾರಿಗಳಾಗ್ಲಿ, ಅಧಿಕಾರಿಗಳ ಜವಾಬ್ದಾರಿ ಏನಿರುತ್ತೆ, ಮಳೆ ಮಾಪನ ಕೇಂದ್ರದಲ್ಲಿ ಎಷ್ಟು ಅಲ್ಲಿ ದಾಖಲಾತಿ ಇದೆ ಅದರ ತಕ್ಕಂತೆ ನೀವು ಬರವನ್ನು ಘೋಷಣೆ ಮಾಡಬೇಕಾಗತ್ತೆ. ಆಮೇಲೆ ನೀವು ಇನ್ಶೂರೆನ್ಸ್ ಕಂಪನಿಗಳಿಗೆ ಏನ್ ಸೂಚನೆ ಕೊಟ್ಟಿದ್ದೀರಾ? ಏನ್ ಸರಿಯಾದ ಮಾರ್ಗಸೂಚಿಯನ್ನ ಕೊಟ್ಟಿದ್ದೀರಾ? ಇವತ್ತಿನ ದಿನ ನೀವು 1 ಎಕರೆಗೆ 2000 ಘೋಷಣೆ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ. ಒಬ್ಬ ರೈತ, ನಾನು ಸಾಮಾನ್ಯವಾಗಿ ಎಲ್ಲ ಬೆಳೆಯೋದು ಒಂದಷ್ಟು ಸರಾಸರಿ ವೆಚ್ಚ 1 ಎಕರೆಗೆ 20 ರಿಂದ 40 ಸಾವಿರ ಅಷ್ಟು ಖರ್ಚು ಬರುತ್ತೆ. ನೀವು ಕೊಡ್ತಿರ್ತಕ್ಕಂಥ ಯಾವ ಮೂಲೆಗೆ ಸಾಕಾಗತ್ತೆ ಸ್ವಾಮಿ? ರೈಟ್, ಮಾತಾಡ್ತೀನಿ. ಹಾಗಾದ್ರೆ ಕಾಟಾಚಾರಕ್ಕೆ ಬರ ಘೋಷಣೆ ಅಂತ ನೀವೇನಾದ್ರೂ ಮಾಡಿದ್ರೆ? ಆಗ್ಲೇ ಹೇಳಿದೆ, ಏನು ಡ್ರಾಟ್ ಮ್ಯಾನ್ಯುವಲ್ ಕೇಂದ್ರ ಸರ್ಕಾರದ ನಿಯಮ ಇರೋದು, ಅದರ ಪ್ರಕಾರ ಆಯ್ತು. ಒಂದ್ ನಿಮಿಷ ನೀವು ಮಾತಾಡಿದ್ರಲ್ಲ, ಮೇಡಮ್ ಕೇಳಿದಕ್ಕೆ ಉತ್ತರ ಒಂದೇ ನಿಮಿಷ. ಅದರ ಪ್ರಕಾರ ಅದರ ಮಾನದಂಡ ಇದೆ, ಅದು ರೂಲ್ಸ್ ಇದೆ. ಅದರ ಪ್ರಕಾರ 101 ತಾಲೂಕನ್ನ ಘೋಷಣೆ ಮಾಡಿರುವಂತದ್ದು. ನಾನು ಆಗ್ಲೇ ಹೇಳಿದೆ ಇನ್ನೂ 32 ಬರಬೇಕಿತ್ತು ಅಂತ. ಅದು 2 ಟ್ರೀ ವರ್ಗದಲ್ಲಿ ಬರದೇ ಇರೋ ಕಾರಣಕ್ಕೆ ಇಷ್ಟ ಆಗಿರೋದು. 190 ತಾಲೂಕಲ್ಲೂ ಬರ ಇದೆ. ಏನು 3 ವಾರಗಳ ಮಳೆ ಇದನ್ನ ಪ್ರಮಾಣ, ಅದೇನು ಮಳೆ ಮಾಪನದಲ್ಲಿ ಪ್ರಮಾಣ ನೋಡುವುದಲ್ಲ, ಮಳೆ ಬಂದಿದೆಯಲ್ಲ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಯಾರು ಅಧಿಕಾರಿಗಳಿದ್ದಾರೆ ಅವರ ವರದಿಯ ನಂತರ ಜಿಲ್ಲಾಧಿಕಾರಿಗಳು ಇರ್ತಾರೆ. ಇಲ್ಲಿ ಕೇಳಿ, ಮಳೆ ಮಾಪನ ಗಂಟೆ ಇಲ್ಲ, ಮಳೆ ಮಾಪನ ಬೇಡ, ಪ್ರಾಕ್ಟಿಕಲ್. ಈಗ ನಾವು ಘೋಷಣೆ ಮಾಡುದಲ್ಲ, ನಾವು ಕೇಂದ್ರಕ್ಕೆ ಕಳಿಸಬೇಕು. ಕೇಂದ್ರದವರು ಒಪ್ಪಿದ ಮೇಲೆ ಘೋಷಣೆ ಮಾಡೋದು. ಇಲ್ಲಾಂದ್ರೆ ನಮ್ಗೆ ಇರುವ ಇಲ್ಲ ರಾಜ್ಯದ ಪವರ್ ಇದ್ರೆ ಅಷ್ಟು ತಾಲೂಕನ್ನು ಘೋಷಣೆ. ಈಗ ನಮ್ದು ಬಿಡುವ, ಒಂದ್ ನಿಮಿಷ, ಇಲ್ಲ ನಿಮ್ದು ಬಿಡಿ. ಕೇಂದ್ರ ಸರ್ಕಾರದಲ್ಲಿ ಒಂದು ಹೇಳ್ತೀನಿ. ಈಗ ರಿಪೋರ್ಟ್ ನಾವು ಕೇಂದ್ರ ಸರ್ಕಾರ ದೇವೇಗೌಡರು ನಮ್ಮ ಮಾಜಿ ಪ್ರಧಾನಿಗಳು ರಾಜ್ಯದ ಪರವಾಗಿ ಯಾವಾಗಲೂ ಧ್ವನಿ ಎತ್ತಿದ್ರು. ರಾಜ್ಯಸಭೆಯಲ್ಲಿ ಅವರು ಇರದೇ ಇರುವುದು ಕೊರತೆ. ಅವರಿಗೆ ನೇರ ಪ್ರಧಾನಮಂತ್ರಿ ಹತ್ರ ಮಾತಾಡಿ ಇದನ್ನ ಅನುದಾನ ತರುವ ತಾಕತ್ತಿತ್ತು. ಈ ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿ ಇದ್ದಾರೆ, HD ಕುಮಾರಸ್ವಾಮಿ ಅವರು ಇದ್ದಾರೆ,
ಆಮೇಲೆ ಸೋಮಣ್ಣ ಅವರು ಇದ್ದಾರೆ, ಸಂಸತ್ ಸದಸ್ಯರು ಇದ್ದಾರೆ ಬಿಜೆಪಿ, ಎಲ್ಲಿ ಈ ಬಗ್ಗೆ ಮಾತಾಡಿದ್ದಾರೆ? ಅವರ ಹೊಣೆಗಾರಿಕೆ ಇಲ್ವಾ? ಏನು ಬರೀ ಕಾಂಗ್ರೆಸ್ ಪಕ್ಷದ ಹೊಣೆಗಾರಿಕೆನಾ?